ಕೋಲಾರ ಜಿಲ್ಲೆಯಲ್ಲಿ ಕಳೆದ 10-15 ದಿನಗಳಿಂದ ಸುರಿತಾ ಇರುವಂತಹ ಮಳೆಯ ಪರಿಣಾಮ ಟೊಮೊಟೊ ಬೆಲೆಯಲ್ಲಿ ಗಣನೀಯ ಕುಸಿತವನ್ನ ಕಂಡಿರುವಂತದ್ದು. ನಾನು ಇವತ್ತು ಕೋಲಾರದ APMC ಮಾರ್ಕೆಟ್ ಅಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈಗಾಗಲೇ ಕೋಲಾರ APMC ಮಾರುಕಟ್ಟೆಯಿಂದ ದೇಶದ ವಿವಿಧ ರಾಜ್ಯಗಳಿಗೆ ಇಲ್ಲಿಂದ ಟೊಮೊಟೊವನ್ನ ರಫ್ತು ಮಾಡಲಾಗುತ್ತೆ. ಈಗಾಗಲೇ ಮಾರ್ಕೆಟ್ ನಲ್ಲಿ ಪ್ಯಾಕಿಂಗ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡಬಹುದು. ಯಾಕಂದ್ರೆ ಈ ಒಂದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಮಾರುಕಟ್ಟೆ ಅನ್ನೋ ಒಂದು ಹೆಗ್ಗಳಿಕೆ ಇರುವಂತ ಕೋಲಾರದ APMC ಮಾರುಕಟ್ಟೆಯಿಂದ ದೇಶದ ವಿವಿಧ ರಾಜ್ಯಗಳಿರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ, ದೆಹಲಿ ಇರ್ಬೋದು, ಉತ್ತರ ಪ್ರದೇಶ, ಹೀಗೆ ಬೇರೆ ಬೇರೆ ಉತ್ತರ ಭಾರತದ ಪ್ರಮುಖ ಎಲ್ಲಾ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಟೊಮೊಟೊ ರಫ್ತಾಗತ್ತೆ. ಆದರೆ ಕಳೆದ 15 ದಿನಗಳಿಂದ ಸುರಿತಾ ಇರುವಂತಹ ಮಳೆಯ ಪರಿಣಾಮ ಏನು ಟೊಮೊಟೊ ಬೆಲೆಯಲ್ಲಿ ತೀವ್ರ ಕುಸಿತವನ್ನ ಕಂಡಿರುವಂಥದ್ದು. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಹೊರ ರಾಜ್ಯಗಳಲ್ಲಿ ಟೊಮೊಟೊಗೆ ಬೇಡಿಕೆ ಇದೆ, ಆದರೆ ಗುಣಮಟ್ಟದ ಟೊಮೊಟೊ ಬರ್ತಾ ಇಲ್ಲ. ಜೊತೆಗೆ ಏನು ನಿರಂತರ ಮಳೆ ಮತ್ತೆ ವಾತಾವರಣದಲ್ಲಿ ಏರುಪೇರಾಗಿರೋದ್ರಿಂದಾಗಿ ಗುಣಮಟ್ಟದ ಟೊಮೊಟೊ ಇಲ್ಲಿ ಸಿಗ್ತಾ ಇಲ್ಲ. ಪರಿಣಾಮ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿದೆ. ಕಳೆದ ವರ್ಷ ನಾವು ಇದೇ ಒಂದು ತಿಂಗಳಲ್ಲಿ ನಾವು ರೇಟನ್ನು ನೋಡೋದಾದ್ರೆ ಉತ್ತಮವಾದಂತಹ ಬೆಲೆ ಇತ್ತು. ಆದರೆ ಈಗ ಬಾಕ್ಸಿಗೆ ಕೇವಲ 100-150ರಿಂದ 200 ರೂಪಾಯಿವರೆಗೂ ಇಲ್ಲಿ ಒಂದು 15 kg ಬಾಕ್ಸು ಮಾರಾಟ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಗುಣಮಟ್ಟದ ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಟೊಮೊಟೊ ಬರ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಕಾರಣ ಬಂದು ಮಳೆ ಹಾಗೂ ವಾತಾವರಣದಲ್ಲಾಗಿರುವಂತಹ ಬದಲಾವಣೆಯ ಪರಿಣಾಮ ಟೊಮೊಟೊ ಬೆಲೆಯಲ್ಲಿ ಕುಸಿತ ಕಂಡಿದೆ. ಇದು ರೈತರಿಗೆ ಒಂದು ರೀತಿಯ ನಿರಾಶೆ. ಯಾಕಂದ್ರೆ ಕಳೆದ 15 ದಿನದ ಹಿಂದೆ ಇದೇ ಮಾರುಕಟ್ಟೆಯಲ್ಲಿ 15 kg ಬಾಕ್ಸ್ ಟೊಮೊಟೊ ಏನು 700ರಿಂದ 800 ರೂಪಾಯಿವರೆಗೂ ಕೂಡ ಮಾರಾಟ ಆಗಿತ್ತು. ಆದರೆ ಏಕಾಏಕಿ ಕುಸಿತ ಕಂಡಿರುವಂಥದ್ದು ರೈತರಲ್ಲಿ ಒಂದು ರೀತಿಯ ನಿರಾಶೆಯನ್ನ ಉಂಟು ಮಾಡಿದೆ. ಇಲ್ಲೊಬ್ರು ವ್ಯಾಪಾರಸ್ಥರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಯಾಕೆ ಟೊಮೊಟೊ ಏಕಾಏಕಿ ಕುಸಿತ ಕಾಣ್ತು? ಈಗ 700-800 ರೂಪಾಯಿ ಬಾಕ್ಸ್ ಇದ್ದಿದ್ದು ಏಕಾಏಕಿ 100-150ಗೆ ಬಂದಿದೆ. ಯಾಕೆ ಈ ತರ ಇದಾಯ್ತು ಅಂತ ಹೇಳಿ? ಯಾಕಂದ್ರೆ ಇದು ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗತ್ತೆ, ಮಹಾರಾಷ್ಟ್ರ, ನಾಸಿಕ್ ಎಲ್ಲ ಈ ಕಡೆ ಎಲ್ಲ ಸ್ಟಾರ್ಟ್ ಆಗತ್ತೆ. ಒಂದು 20 ದಿನ ಮುಂಚೆ ನಮ್ಮ ಕೋಲಾರದಲ್ಲಿ 700-800 ರೂಪಾಯಿ ಟೊಮೆಟೊ ಒಂದು ಬಾಕ್ಸ್ 15 kg ಬಾಕ್ಸ್ ಇತ್ತು. ಈಗ ನಮ್ಮ ಬಾಂಗ್ಲಾದೇಶ್ ಟೊಮೆಟೊ ಬಂದು 250-300 ರೂಪಾಯಿ ನಡೀತಾ ಇತ್ತು. ಲೋಕಲ್ ಒಡಿಸಾ ಮಾಲೆಲ್ಲ 150-200 ರೂಪಾಯಿ ನಡೀತೈತೆ ಸರ್ ಟೊಮೆಟೊ. ಎಲ್ಲಿಂದ ಬರ್ತಾ ಇದೆ ಇದು? ಎಲ್ಲ ಕಡೆ ಕೋಲಾರ ಡಿಸ್ಟಿಕ್ಕಿಂತ ಎಲ್ಲ ಬರ್ತಾ ಇರುತ್ತೆ. ಇಲ್ಲ ಬೇರೆ ಕಡೆ ರಾಜ್ಯದಿಂದ ಇನ್ನೂ ಬಂದಿಲ್ಲ, ಸ್ಟಾರ್ಟ್ ಆಗಿಲ್ಲ. ಇಲ್ಲ ಲೋಕಲ್ ಟೊಮೆಟೊ ಬರ್ತಾ ಇತ್ತು. ಇದೇ ರೇಟ್ ಎಷ್ಟು ದಿನ ಮುಂದುವರಿಯುತ್ತೆ? ಇದೇ ರೇಟ್ ಹಿಂದೆ ರೇಟು ಒಂದು ತಿಂಗಳವರೆಗೂ ಹೋಗ್ತದೆ ಅಷ್ಟೇ. ಇದು ವ್ಯಾಪಾರಸ್ಥರ ಮಾತು. ಅಂದ್ರೆ 15-20 ದಿನಗಳಿಂದ ಉತ್ತಮವಾದಂತ ಬೆಲೆ ಇತ್ತು, ಆದ್ರೆ ಮಳೆಯ ಪರಿಣಾಮ ಗುಣಮಟ್ಟದ ಟೊಮೊಟೊ ಇಲ್ಲ. ಜೊತೆಗೆ ಹೊರ ರಾಜ್ಯಗಳಲ್ಲೂ ಈಗಾಗಲೇ ಟೊಮೊಟೊ ರೈತರು ಬೆಳೆದಿರೋದ್ರಿಂದಾಗಿ ಬೆಲೆಯಲ್ಲಿ ಕುಸಿತ ಕಂಡಿದೆ ಅನ್ನುವಂಥದ್ದು ವ್ಯಾಪಾರಸ್ಥರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.